ಬಂತು ಅಷ್ಟೇ. ಅವಾಗಿಂದ ಮತ್ತೆ ಯಾರೋ ಒಂದ್ಸಲ ಕೇಳಿದ್ರು ಬಸ್ಸಲ್ಲಿ ಕೂತ್ಕೊಂಡಾಗ ನಾನು ಏನು ಮಾಡಿದೆ, ಇಯರ್ಫೋನ್ ಹಾಕೊಂಡಿದ್ನಲ್ಲ, ನಾನು ಅವ್ರ ನಂಬರ್ನ ಹೇಳಿ ಅಂದೆ, ನಾನೇ ಡಯಲ್ ಮಾಡಿಕೊಂಡು ಫೋನ್ನ ಕೈಯಲ್ಲಿ ಇಟ್ಕೊಂಡಿದ್ದೆ, ಇಯರ್ಫೋನ್ ಮಾತ್ರ ಮಾತಾಡೋಕ್ಕೆ ಕೊಟ್ಟೆ. ಫೋನ್ನ ಕೊಡಿ ಅಂತ, ಇಲ್ಲ ನಾನು ಕೊಡಲ್ಲ ಅಂತ. ಕರೆಕ್ಟ್ ಅಲ್ವಾ? ಒಂದ್ಸಲ ಹೌದೌದು. ಮಾಡ್ಕೊಡಲ್ಲ ರೀ ಅಂತ ಹೇಳ್ಬಿಟ್ರಿ ಮುಲಾಜಿನಾಗ. ಬೆಂಗಳೂರಾಗ ತುಂಬ ಯಾರು ನಂಬೋದೇ ಕಷ್ಟ ನಿಜ. ಯಾಕಂದ್ರೆ ನನಗೆ ಕಾಣಲ್ಲ ಇವರೇ ಮಾಡ್ಬಿಟ್ರೆ ಅದು ತಿಳ್ಕೊಬೇಕು ಇವಾಗ ಮನುಷ್ಯ. ಇಲ್ಲಪ್ಪ ಅವ್ರು ಹೆಂಗ ನಾಳೋಗ್ಲಿ ನಾವು ಬದುಕಿದ್ರೆ ಸಾಕು ಅನ್ನೋಂಗೆ ಆಗ್ಬಿಟ್ಟೈತಿ ಇವಾಗ ಮನುಷ್ಯ ಜನ್ಮ. ನಮ್ಮದೇ ಉದಾಹರಣೆ ನೋಡಿ ಎಷ್ಟೋ ಫ್ರೆಂಡ್ಶಿಪ್ ಹಂಗೆ ಆಗಿರುತ್ತೆ. ಯಾವ ಫ್ರೆಂಡ್ಶಿಪ್ ಬೇಡ, ಏನು ಬೇಡಪ್ಪ, ದೇವ್ರು ಸಾಕು ಅಂತೇಳಿ ದೇವ್ರು ನಂಬಿಟ್ಟಿರೋ. ಕಷ್ಟ ಸುಖ ದೇವ್ರ ಹತ್ರ ಹೇಳ್ಕೊಂಡ್ರೆ ಸಾಕು. ಮನುಷ್ಯರ ಹತ್ರ ಹೇಳ್ಕೊಂಡೈತೆಲ್ಲ ಒಬ್ರಿಂದ ಒಬ್ರಿಗೆ ಹೋಗೋದು, ಒಬ್ರಿಂದ ಒಬ್ರಿಗೆ ಹೇಳೋದು. ಹಾಂ, ದೇವ್ರ ಹತ್ರ ಹೇಳ್ಕೊಂಡು ದೇವ್ರು ಯಾರಿಗೂ ಹೇಳೋದು, ಮನ್ಸಿಗೆ ಸಮಾಧಾನ ಆಗುತ್ತೆ. ಹೌದು.